ಭಂಡತನ ಈ ಮಟ್ಟಕ್ಕೆ ಇರಬಾರದು. ಮಾನ್ಯ ಮುಖ್ಯಮಂತ್ರಿಗಳೇ, ನೀವೆಲ್ಲರಿಗೂ ಕೂಡ ಎಚ್ಚರಿಸ್ತಾ ಇದ್ದೀರಾ, ಆದರೆ ನಿಮ್ಮ ಶಾಸಕರು ಮಾತ್ರ ಆ ಎಚ್ಚರಿಕೆಯಿಂದ ಯಾವುದು ಕೂಡ ತಲೆಗೆ ಹಾಕೊಳ್ಳೋಂಗೆ ಕಾಣಿಸ್ತಾ ಇಲ್ಲ. ಈ ಮಟ್ಟಕ್ಕೆ ಹೋಗ್ಬೇಕಾ? ಒಂದು ಮರ್ಡರ್ ಕೇಸ್ನಲ್ಲೂ ಕೂಡ ತಲೆ ಮೂಗು ಹಾಕಿ ಕೇಳಿಸ್ಕೊಂಡು ಮಾತನಾಡುವಂತ ಮಟ್ಟಕ್ಕೆ ದರ್ಶನ್ ಕೊಲೆ ಮಾಡೋ ಬುದ್ಧಿ ಇಲ್ಲ ಅಂತ ಉದಯಗೌಡ ವಕಾಲತ್ತು ವಹಿಸ್ತಾ ಇದ್ದಾರೆ. ಕೊಟ್ಬಿಡಿ ನೀವೇ ಕ್ಲೀನ್ ಚೀಟ್ ಅನ್ನ. ದರ್ಶನ್ ಒಳ್ಳೆಯ ವ್ಯಕ್ತಿ, ಸ್ವಲ್ಪ ಸಿಡುಕು ಅಂತ ಹೇಳ್ತಾ ಇದ್ದಾರೆ. ಆ ಸಿಡುಕೆ ಕೊಲೆ ಕಾರಣ ಯಾಕೆ ಆಗಿರಬಾರದು? ದರ್ಶನ್ ಪರ ಉದಯಗೌಡ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ನಿಮಗೆ ಜನ ಆ ಕ್ಷೇತ್ರ ಅಭಿವೃದ್ಧಿಯನ್ನ ಮಾಡ್ಕೊಳ್ಳಿ, ಆ ಕ್ಷೇತ್ರವನ್ನ ನೋಡ್ಕೊಳ್ಳಿ, ನಮಗೆ ಬೇಕಾಗಿರುವಂತ ವ್ಯವಸ್ಥೆಯನ್ನ ಮಾಡಿ ಅಂತ ಹೇಳಿ ನಿಮ್ಮನ್ನ ಆರಿಸಿರೋದು. ಕೊಲೆ ಕೇಸ್ನಲ್ಲಿ ಆರೋಪಿಗಳಾಗಿ ನಿಂತ್ಕೊಂಡಿರುವಂತವರ ಪರವಾಗಿ ವಕಾಲತ್ ಮಾಡುವಂತ ನಿಮಗೆ ಜನ ನಿಲ್ಲಿಸಿಲ್ಲ. ನಿಮಗೆ ಈ ಮಟ್ಟಕ್ಕೆ ಭಂಡತನ ಬೇಕಾ ನಿಮಗೆ ಸರ್ಕಾರದಲ್ಲಿ? ಉದಯಗೌಡ ಈಗ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ದರ್ಶನ್ ಅವರ ಪರವಾಗಿ. ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅನ್ನ ಕೊಡ್ತಾ ಇದ್ದಾರೆ. ಒಬ್ಬ MLA ದರ್ಶನ್ ಕೊಲೆಗಡುಕ ಅಲ್ಲ ಅಂತ ಮದ್ದೂರು ಶಾಸಕ ಉದಯಗೌಡ ಅವರು ಕ್ಲೀನ್ ಚೀಟೆ ಕೊಡ್ತಾ ಇದ್ದಾರೆ. ದರ್ಶನ್ ಕೊಲೆ ಮಾಡೋ ಬುದ್ಧಿ ಇಲ್ಲ ಅಂತ ಅದನ್ನ ಹೇಳಬೇಕಾಗಿರೋರು ಯಾರು? ವಕೀಲರು ಅಲ್ಲ, ನೀವು ಅಲ್ಲ, ಕೋರ್ಟ್. ವಕೀಲರು ಅಲ್ಲಿ ವಾದವನ್ನ ಮಾಡ್ತಾರೆ, ಅದಕ್ಕೆ ಸಾಕ್ಷ್ಯ ಆಧಾರಗಳ ಆಧಾರದ ಮೇಲೆ ನ್ಯಾಯಮೂರ್ತಿಗಳು ಅದನ್ನ ತೀರ್ಪನ್ನ ಕೊಡ್ತಾರೆ. ಆಗ ಬೇಕಿದ್ರೆ ನೀವು ವಹಿಸ್ಕೊಂಡಾದ್ರೂ ಮಾತಾಡ್ಕೊಳ್ಳಿ, ಹಾರ ಆದ್ರೂ ಹಾಕೊಳ್ಳಿ, ನಿಮ್ಮ ಕ್ಷೇತ್ರದಲ್ಲಿ ಮೆರವಣಿಗೆ ಆದ್ರೂ ಮಾಡ್ಕೊಳ್ಳಿ. ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದೀರಾ ನೀವು? ಕೇಳಿಸ್ಕೊಳ್ಳಿ ಏನ್ ಮಾತನಾಡಿದ್ದಾರೆ ಅಂತ. ಈಗ ನಾವು ಸ್ನೇಹಿತರು, ತುಂಬಾ ವರ್ಷಗಳಿಂದ ಸ್ನೇಹಿತರೆ, ಅದರಲ್ಲೇನು ಬೇರೆ ಎರಡನೇ ಮಾತಿಲ್ಲ. ಸೊ ಇದು ಏನಕ್ಕಾಯ್ತು, ಏನು ವಿಚಾರ ಅನ್ನೋದು ನಮಗೂ ಮಾಹಿತಿ ಇಲ್ಲ. ಸೊ ತನಿಖೆ ನಡೀತಾ ಇದೆ, ತನಿಖೆಯಲ್ಲಿ ಗೊತ್ತಾಗುತ್ತೆ ವಿಚಾರ ಸತ್ಯಾಸತ್ಯ. ಸೊ ಅದು ನೋಡೋಣ, ಇನ್ನ ತನಿಖೆಯರು. ಸೊ ಆ ಥರ ಏನಿಲ್ಲ ನೋಡಿ. ಇವಾಗ ಕಾನೂನು ಪ್ರಕಾರ ಕಾನೂನು ಎಲ್ರಿಗೂ ಒಂದೇ. ಯಾರನ್ನ ರಕ್ಷಣೆ ಮಾಡೋದು, ಯಾರನ್ನ ಸಿಗಾಕ್ಸೋ ಪ್ರಶ್ನೆ ಇಲ್ಲ. ತಪ್ಪು ಮಾಡಿದರೆ ಅದಕ್ಕೆ ಏನಾಗಬೇಕು ಅದು ಕಾನೂನು ಪ್ರಕಾರ ಆಗುತ್ತೆ. ಇದರಲ್ಲಿ ಯಾರ್ದು ಇನ್ವಾಲ್ವ್ಮೆಂಟ್. ಸೊ ಹಂಗಿದ್ರೆ ಇಷ್ಟು ದಿವಸ 10 ದಿವಸ ಅವ್ರನ್ನ ಕಸ್ಟಡಿಗೆ ಇಡ್ತಾ ಇರಲಿಲ್ಲ. ಇಂಪ್ಲೂಯೆನ್ಸ್ ಮೇಲೆ ಬಿಡಂಗಿದ್ರೆ 10 ದಿವಸ ಕಸ್ಟಡಿಗೆ ಇಟ್ಕೋತಿರ್ಲಿಲ್ಲ. ಯಾರು ಮಾಡಿಲ್ಲ. ಮಾಡಿದ್ರೆ ಇಂಥ ಪರಿಸ್ಥಿತಿನೇ ಬರ್ತಿರ್ಲಿಲ್ವಲ್ಲ. ಸೊ ಯಾರು ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇಲ್ಲ. ಹಂಗಾಗಿ ಪಾರದರ್ಶಕವಾಗಿ ತನಿಖೆ ಆಗ್ತಾ ಇದೆ. ತನಿಖೆಯಲ್ಲಿ ಏನು ಸತ್ಯಾಸತ್ಯತೆ ಬರುತ್ತೆ ಅದ್ರ ಪ್ರಕಾರ ಕ್ರಮ ಆಗುತ್ತೆ. ಯಾವುದು? ಈಗ ಹತ್ಯೆ ಆಗಿರೋದು ಖಂಡನೀಯ, ಅದರಲ್ಲಿ ಎರಡನೇ ಮಾತಿಲ್ಲ. ಯಾರೇ ಹತ್ಯೆ ಮಾಡಿದ್ರು ಅದು ತಪ್ಪು, ಇಂಥದ್ದು ಆಗಬಾರ್ದು. ಸೊ ಬಟ್ ಇದರಲ್ಲಿ ಏನಾಗಿದೆ, ಇವ್ರ ಪಾತ್ರ ಏನು? ಯಾರಾದರೂ ಜೊತೆಲಿದ್ದವ್ರು ಮಾಡಿ ಏನಾದರೂ ಇವ್ರಿಗೂ ಅದು ಸುತ್ಕೊಂಡಿದೆಯಾ? ಅದೇನು ಆ ಥರ ಕೆಟ್ಟ ಮನ್ಸ ಅಲ್ಲ, ಕೊಲೆ ಮಾಡುವಂಥ ವ್ಯಕ್ತಿನೂ ಅಲ್ಲ. ಇದು ಇಷ್ಟು ಒಳ್ಳೆ ವ್ಯಕ್ತಿತ್ವ. ಸ್ವಲ್ಪ ಸಿಡುಕು, ಮಾತಾಡೋದು, ರಫ್ ಅಂಡ್ ಟಪ್ಪು ಅದಿದೆ. ಅಲ್ಲ, ನನಗೆ ಗೊತ್ತಿಲ್ಲ ಪಾತ್ರದ ಬಗ್ಗೆ, ನಾನು ಇಲ್ಲಿ ಹೇಳಲಿಕ್ಕೆ ಬರಲ್ಲ. ಯಾಕೆಂದರೆ ಇದು ಅಲಿಗೇಷನ್ ಆಗಿದೆ, ತನಿಖೆ ಆಗ್ತಾ ಇದೆ, ಕಸ್ಟಡಿ ಕೇಳಿದ್ದಾರೆ, ಅದ್ರ ತನಿಖೆ ಮಾಡ್ತಿದ್ದಾರೆ. ನಾನು ಅದ್ರ ಬಗ್ಗೆ ನಿರ್ಧಾರ ಮಾಡೋದು ತಪ್ಪಾಗುತ್ತೆ. ಸೊ ಅಧಿಕಾರಿಗಳು ಅದ್ರ ಬಗ್ಗೆ ಈಗೇನು ಕೆಲವೇ ದಿನಗಳಲ್ಲಿ ಅದರ ಬಗ್ಗೆ ಮಾಹಿತಿನ ಹೊರ ಹಾಕ್ತಾರೆ, ಅವಾಗ ಎಲ್ರಿಗೂ ಸತ್ಯಾಸತ್ಯ ಗೊತ್ತಾಗುತ್ತೆ. ಇಷ್ಟಂತೂ ಸತ್ಯ, ಕೊಲೆಗಡಕ ಅಲ್ಲ ದರ್ಶನ್. ಒಳ್ಳೆ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ. ಸ್ವಲ್ಪ ಸಿಡುಕು ಮನೋಭಾವ ಇದೆ. ಯಾಕೆಂದರೆ ಅವ್ರದ್ದು ನಿಮ್ಗೆ ಗೊತ್ತು, ಎಲ್ಲ ಫ್ಯಾನ್ಸು ನೂಕಾಟ ಮಾಡಿ ಒಂಥರ ಸಿಡುಕು ಸ್ವಭಾವ. ಸಿಡುಕು ಅಲ್ಲೇ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ. ನಾನು ತಿಳಿದಿದ್ದ ವಿಚಾರ ನಿಮ್ಗೆ ಹೇಳ್ತಾ ಇದ್ದೀನಿ. ಮಾತಾಡೋದು ಇದು ಸಿಡುಕಾಗಿ ನಿಮ್ಮ ಹತ್ರನೂ ಮಾತಾಡೋದು, ಸ್ವಲ್ಪ ಹಂಗೆ ಮಾತಾಡೋದು. ಅದು ಬಿಟ್ರೆ ಕೊಲೆಗಡಕ ಆ ಥರ ಬುದ್ಧಿ ಇಲ್ಲ. ಇಷ್ಟಂತೂ ಸತ್ಯ. ಥ್ಯಾಂಕ್ ಯು.